ಬಿಸ್ನೆಸ್ ಸ್ಟಡಿ ಕ್ಲಾಸ್. ಲಾಸ್ಟ್ ಕ್ಲಾಸ್ ಏನು ಮಾಡಿದ್ರಿ, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಮತ್ತೇನು ರೀ ನಿರ್ವಹಣೆಯ ಮಹತ್ವ ಅಂದರೆ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಮಾಡಿದ್ವಿ ಕಲ್ತಿದ್ವಿ. ಓಕೆ, ಇರುವೇನು ರೀ ಟಾಪ್ ಮ್ಯಾನೇಜ್ಮೆಂಟ್ ಮತ್ತು ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಮತ್ತು ಸೂಪರ್ವೈಸರ್ ಆಪ್ರೇಷನಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಮಾಡಿದ್ರಿ ಚರ್ಚೆ ಮಾಡಿದ್ವಿ. ಇದ್ರೊಳಗೆ ಯಾರು ಬರ್ತಾರೆ ಅಂತ ಹೇಳಿದ್ರಿ, ಟಾಪ್ ಲೆವೆಲ್ದೊಳಗೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಮಿಡ್ಲ್ ಒಳಗೆ ಏನು ಬರ್ತಾರೆ ರೀ ಪ್ಲ್ಯಾಂಟ್ ಮ್ಯಾನೇಜರ್, ಡಿವಿಷನ್ ಮ್ಯಾನೇಜರ್, ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಅವ್ರಿಗೆ ಸೂಪರ್ವರಿ ಅಥವಾ ಆಪ್ರೇಟರ್ ಏನು ರೀ ಆಪ್ರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅದ್ರೊಳಗೆ ಯಾರು ಬರ್ತಾರೆ, ಫೋರ್ಮೆನ್ನು, ಸೂಪರ್ವೈಸರ್ಸು, ಆಫೀಸ್ ಮ್ಯಾನೇಜರ್ಸು, ಟೀಮ್ ಲೀಡರ್ಸ್ ಅವ್ರಿ. ಇದರ ನಂತರ ಉನ್ನತ ಆಡಳಿತ ಅಂದ್ರೆ ಏನು ಅಂತ ನೋಡಿದ್ವಿ. ಮಧ್ಯಮ ಹಂತ ಅಥವಾ ಕಾರ್ಯನಿರ್ವಹಣಾ ಹಂತ ಅಂದ್ರೆ ಏನು ನೋಡಿದ್ವಿ. ಇದರ ನಂತರ ಯಾವ್ದು ನೋಡಿದ್ವಿ, ಕೆಳ ಹಂತ ಅಥವಾ ಕಾರ್ಯಕಾರಿ ಹಂತ. ಆದರೆ ನಿರ್ವಹಣೆಯ ಸಂದರ್ಭದಲ್ಲಿ ಈ ಮೂರು ಹಂತಗಳೇನು ರೀ ಪ್ರಮುಖವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ ಅಂತ ಹೇಳಿದೆ. ಆದರೆ ಹಂಗಾರೆ ಏನ್ರಿ ನಿರ್ವಹಣೆಯ ಕಾರ್ಯಗಳೇನದವು ಅವ್ರಿ. ಮ್ಯಾನೇಜ್ಮೆಂಟ್ ಈಸ್ ಏನು ರೀ ಡಿಸ್ಕ್ರೈಬ್ಡ್ ಆ್ಯಸ್ ದ ಪ್ರೊಸೆಸ್ ಆಫ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಎಫರ್ಟ್ಸ್ ಆಫ್ ಏನು ರೀ ಆರ್ಗನೈಜೇಷನ್ ಮೆಂಬರ್ಸ್ ಆ್ಯಂಡ್ ಆಫ್ ಏನು ರೀ ಯೂಸಿಂಗ್ ಆರ್ಗನೈಜೇಷನ್ ರಿಸರ್ಚ್ ಟು ಅಚೀವ್ ಏನು ರೀ ಸ್ಪೆಸಿಫಿಕ್ ಗೋಲ್ ಅಂತ ಹೇಳ್ತಾನೆ. ಹೌದಾ, ಇದ್ರ ಮುಖಾಂತರ ಏನು ರೀ ನೋಡಿರಿ, ನಿರ್ವಹಣೆಯು ಚಲನಾತ್ಮಕ ಪ್ರಕ್ರಿಯೆಯಾಗಿದ್ದು ಹಲವಾರು ಕಾರ್ಯಚಟುವಟಿಕೆಗಳನ್ನು ಒಳಗೊಂಡಿರ್ತವೆ. ಸಂಘಟನೆಯ ಸದಸ್ಯರ ಪ್ರಯತ್ನಗಳ ಯೋಜಿಸುವಿಕೆ, ಸಂಘಟಿಸುವಿಕೆ, ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಹಾಗೂ ಸಂಘಟನೆಯ ಸಂಪನ್ಮೂಲಗಳನ್ನು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಬಳಸುವ ಪ್ರಕ್ರಿಯೆಯನ್ನು ನಿರ್ವಹಣೆ ಎಂದು ವರ್ಣಿಸಲಾಗಿದೆ ಅಂತ ಹೇಳ್ತಾನೆ. ಹೌದ್ರಿ, ಇದ್ರ ಮುಖಾಂತರ ಏನು ಮಾಡ್ತೀವಿ ನಾವು ನಿರ್ವಹಣೆ ಕಾರ್ಯಗಳನ್ನು ಕಲಿತಕ್ಕಂಥದ್ದು. ಕೆಲವೊಂದಿಷ್ಟು ಅಂಶಗಳ ಮುಖಾಂತರ ಅವುಗಳನ್ನು ಕಲಿಯೋದಾಗಿತ್ತು ಅಂತಂದ್ರೆ ಏನೇನು ಮಾಡ್ತೀರಿ, ಫಸ್ಟಿನೇ ಯೋಜಿಸುವಿಕೆ ಕಾರ್ಯಗಳು ಮೊದಲೇದೇನು ರೀ ಯೋಜಿಸುವಿಕೆ ಅಂತ ಹೇಳ್ತಾರೆ ಅಂದ್ರೆ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಎರಡನೇದು ಆರ್ಗನೈಸಿಂಗ್ ಅಂದರೆ ಸಂಘಟಿಸುವಿಕೆ, ಸ್ಟಾಪಿಂಗ್ ಅಂತಂದ್ರೆ ಸಿಬ್ಬಂದಿಗಳ ನಿರ್ವಹಣೆ ಅವ್ರಿ. ಅದರ ನಂತರ ಡೈರೆಕ್ಟಿಂಗ್ ಅಂದರೆ ನಿರ್ದೇಶಿಸುವಿಕೆ, ಕಂಟ್ರೋಲಿಂಗ್ ಅಂತಂದ್ರೆ ನಿಯಂತ್ರಿಸುವಿಕೆ ಅಂತ ಹೇಳ್ತಾನೆ. ಅಂದರೆ ನೋಡಿರಿ, ಒಂದು ವ್ಯವಹಾರ ಸಂಸ್ಥೆ ತನ್ನ ಕಾರ್ಯಗಳನ್ನೇನು ರೀ ನಿರ್ವಹಣೆ ಕಾರ್ಯಗಳನ್ನು ಎದ್ರ ಮುಖಾಂತರ ಮಾಡ್ತಾ ನೋಡಿರಿ. ಮೊದ್ಲಕ್ಕ ಉನ್ನತ ಹಂತದವರು ಬರ್ತಕ್ಕಂಥವ್ರು ಯಾರನ್ನ ಹೇಳಿದ್ರಿ, ಚೇರ್ಮನ್ರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಏನ್ರಿ ಆಡಳಿತ ಮಂಡಳಿಯ ಸದಸ್ಯರಾಗಿರ್ಬೋದು, ಎಲ್ಲರೂ ಕೂಡ ಏನ್ರಿ ಆ ಸಂಸ್ಥೆಯನ್ನು ಹೇಗೆ ನಡೆಸಬೇಕು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಡಕ್ಟ್ ಬೇಸ್ ಮೇಲೆ ಐತೋ ಸರ್ವಿಸ್ ಬೇಸ್ಡ್ ಮೇಲೆ ಐತೋ. ಈ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜಿನ ಒಂದು ಎಕ್ಸಾಂಪಲ್ ತೊಗೊಂಡ್ವಿ ಅಂತಂದ್ರೆ ಇಲ್ಲೇನು ಮಾಡ್ತೀರಿ, ನಮ್ಮ ಕಾಲೇಜಿನ ಒಂದು ಸಮಿತಿಯನ್ನು ರಚನೆ ಮಾಡ್ಕೊಂಡಿರ್ತೀವಿ ಅಂದರೆ ಉನ್ನತ ಸಮಿತಿಯನ್ನು ಅಥವಾ ಆಡಳಿತ ಮಂಡಳಿ ಸಮಿತಿ ಅಂತ ಹೇಳ್ತೀವಿ. ಅದ್ರ ಮುಖಾಂತರ ಏನು ಮಾಡ್ತಿದ್ದಾರೆ, ಸಂಸ್ಥೆಯನ್ನು ನಡೆಸ್ತಕ್ಕಂಥದ್ದು. ಕಾಲೇಜಿನ ಸ್ಥಾಪನೆ ಉದ್ದೇಶಗಳೇನು, ಗುರಿಗಳೇನು ಅವ್ರಿ, ಅವುಗಳನ್ನು ಶಿಕ್ಷಣಕ್ಕೆ ಒತ್ತು ನೀಡ್ತಕ್ಕಂಥದ್ದು. ಗ್ರಾಮೀಣ ಭಾಗದಲ್ಲಿ ಏನು ರೀ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಕೂಡ ಏನು ರೀ ಯೋಜಿಸುವಿಕೆಯಲ್ಲಿ ಬರ್ತೈತಿ. ಇದನ್ನು ಮಾಡ್ತಕ್ಕಂಥವ್ರು ಉನ್ನತ ಹಂತದವರು ಅವ್ರಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಂಘಟಿಸುವಿಕೆ ಅಂದರೆ ಇದಕ್ಕೆ ಬಿಲ್ಡಿಂಗ್ ಬೇಕು ಏನು ರೀ. ಈ ಫಾರ್ ಎಕ್ಸಾಂಪಲ್ ಒಂದು ವ್ಯವಹಾರ ಸ್ಥಾಪನೆ ಮಾಡೋಕ್ಕಾಗಿತ್ತು ಅಂತಂದ್ರೆ ಬಿಲ್ಡಿಂಗು, ಮಷಿನರಿ ಅವ್ರಿ, ಲ್ಯಾಂಡು, ಆಮೇಲೆ ಫೈನಾನ್ಷಿಯಲ್ ಸಪೋರ್ಟು, ಹಣಕಾಸಿನ ವ್ಯವಸ್ಥೆ, ಈ ರೀತಿಯಾಗಿರ್ತಕ್ಕಂಥವುಗಳನ್ನು ಎಲ್ಲವುಗಳನ್ನು ಒಗ್ಗೂಡಿಸ್ಬೇಕು. ಈ ಎಲ್ಲ ಒಗ್ಗೂಡಿಸಿದ ನಂತರ ಇವುಗಳನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಕ್ಕೆ ಏನು ಬೇಕ್ರಿಲ್ಲೇ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಬೇಕು. ಈ ಫಾರ್ ಎಕ್ಸಾಂಪಲ್ ಸಮಿತಿಯಲ್ಲಿ ಏನು ಮಾಡ್ತಾರೆ, ಗಜನ್ಗಢದಲ್ಲಿ ಒಂದು ಕಾಲೇಜ್ ಸ್ಥಾಪನೆ ಮಾಡ್ರಿ ಅಂದಾನೇಶ್ವರ ಅಂತೇಳಿ ಅವ್ರಿ. ಈ ಅಂದಾನೇಶ್ವರ ಕಾಲೇಜ್ ಏನ್ರಿ ಒಬ್ಬ ಪ್ರಿನ್ಸಿಪಲ್ ಅಂತ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಉಳಿದ ಅಸಿಸ್ಟೆಂಟ್ ಟೀಚರ್ಗಳನ್ನು ಮಾಡ್ತಾರೆ. ಯಾವ ಕೋರ್ಸ್ಗಳನ್ನು ತರಬೇಕು, ಆ ಸಬ್ಜೆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಸ್ ಏನ್ರಿ ಟೀಚರ್ಸ್ಗಳನ್ನು ಕೊಡ್ತಕ್ಕಂಥದ್ದು. ಇದೇನ್ರಿ ಸಿಬ್ಬಂದಿಗಳ ನಿರ್ವಹಣೆ ಅಂದರೆ ಈ ಕಾಲೇಜ್ ನಡೆಸ್ಕೊಂಡು ಹೋಗ್ತಕ್ಕಂಥ ಒಬ್ಬನ್ರಿ ವಾಚ್ಮ್ಯಾನಿಂದ ಹಿಡ್ಕೊಂಡು ಅಪ್ಟೇನ್ರಿ ಪ್ರಿನ್ಸಿಪಲ್ ತನಕ ಕೂಡ ಏನ್ರಿ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡ್ತಕ್ಕಂಥದ್ದು. ಎಕ್ಸಾಂಪಲ್ ತೊಗೊಂಡ್ರಿ ಅಂತಂದ್ರೆ ಇದರ ನಂತರ ಡೈರೆಕ್ಟಿಂಗ್ ಇವ್ರೇನು ಮಾಡ್ತಾರೆ, ಯೋಜಿಸುವಿಕೆಯೊಳಗೆ ಏನು ಮಾಡ್ತಾರೆ, ನಿರ್ದೇಶಿಕೆಯನ್ನು ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯ ಅಂತ ಹೇಳ್ತೀವಿ. ಇವುಗಳ ಮುಖಾಂತರ ಏನು ಮಾಡ್ತಾರೆ, ಅವರು ತಮ್ಮದೇ ಆಗಿರ್ತಕ್ಕಂಥವುಗಳನ್ನು ತಿಳ್ಕೊತಕ್ಕಂಥದ್ದು. ಅಂದರೆ ಯಾವ ರೀತಿ ಇವುಗಳನ್ನು ನಡೆಸಬೇಕು ಅವ್ರಿಗೆ, ವ್ಯವಹಾರ ಸಂಸ್ಥೆಯೂ ಕೂಡ ಅಷ್ಟೇ ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಕ್ಕಂಥದ್ದು. ಇಂಥವುಗಳನ್ನು ನೋಡಿರಿ ಎಲ್ಲ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿಗಳ ನಿರ್ವಹಣೆ, ನಿರ್ದೇಶಿಸುವಿಕೆ ಇವುಗಳ ನಂತರ ಆಗಿಂದೇನ್ರಿ ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವ್ದು ನಿಯಂತ್ರಿಸುವಿಕೆ ಅಂತ ಹೇಳ್ತಾನೆ. ಅಂದರೆ ಯಾವ ರೀತಿ ನಿಯಂತ್ರಣ ಮಾಡಬೇಕು. ಇಷ್ಟೆಲ್ಲ ಮಾಡಿದ ನಂತರ ಏನು ಮಾಡ್ತೀರಿ, ಅವ್ರ ಕೆಲಸ ಕಾರ್ಯಗಳನ್ನು ಮಾಡೋಕತ್ತಾರೋ ಇಲ್ಲೋ, ದಕ್ಷತೆಯಿಂದ ಮಾಡೋಕತ್ತಾರೋ ಇಲ್ಲೋ, ಅದಕ್ಕೆ ಏನು ಮಾಡಿದ್ರಿ ಎಫಿಷಿಯನ್ಸಿ ಮತ್ತು ಎಫೆಕ್ಟಿವ್ನೆಸ್ ಬಗ್ಗೆ ಏನು ಮಾಡಿದ್ವಿ ಚರ್ಚೆ ಮಾಡಿದ್ವಿ. ಅರ್ಥ ಆಗುತ್ತೆ ಹಂಗಾರ. ಇದರ ನಂತರ ನೋಡಿರಿ ಮೊದಲೇದಾಗಿ ಬರ್ತಕ್ಕಂಥದ್ದು ಇಲ್ಲೇ ಯಾವ್ದು ಹೇಳ್ತಾನೆ ಇಲ್ಲೇ ಯೋಜಿಸುವಿಕೆ ಅಂತ ಹೇಳ್ತೀವಿ, ಪ್ಲಾನಿಂಗ್ ಅಂತ ಹೇಳ್ತೀವಿ ಅವ್ರಿಗೆ. ಪ್ಲಾನಿಂಗ್ ಇಸ್ ಏನ್ರಿ ಫಂಕ್ಷನ್ ಆಫ್ ಡಿಟರ್ಮೈನಿಂಗ್ ಏನಂದ್ರಿ ಅಡ್ವಾನ್ಸ್ ವಾಟ್ ಈಸ್ ಟು ಬಿ ಡನ್ ಅಂದರೆ ಏನು ಮಾಡಬೇಕು, ಹೂ ಇಸ್ ಟು ಡೂ ಇಟ್ ಅಂತ ಹೇಳ್ತಾರೆ ಅಂದರೆ ಯಾರು ಮಾಡಬೇಕು. ದಿಸ್ ಇಂಪ್ಲಾಯ್ಸ್ ಸೆಟ್ಟಿಂಗ್ ಗೋಲ್ಸ್ ಇನ್ ಅಡ್ವಾನ್ಸ್ ಆ್ಯಂಡ್ ಡೆವಲಪಿಂಗ್ ಅ ವೇ ಆಫ್ ಅಚೀವಿಂಗ್ ದಮ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ.
ಅವ್ರಿಗೆ ದಕ್ಷತೆಯಿಂದ ಪರಿಣಾಮಕಾರಿತ್ವದಿಂದ ಕೆಲಸ ಕಾರ್ಯಗಳನ್ನು ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಅವ್ರಿಗೇನು ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನೋದನ್ನು ಏನು ಮಾಡ್ತಾರೆ ಇಲ್ಲಿ ಪ್ಲ್ಯಾನಿಂಗ್ ಒಳಗೆ ಮಾಡ್ತಕ್ಕಂಥದ್ದು. ಯೋಜಿಸುವಿಕೆಯು ನಿರ್ವಹಣೆಯ ಪ್ರಥಮ ಕಾರ್ಯ ಅಂತ ಹೇಳ್ತೀವಿ. ನಿರ್ವಹಣೆಯ ಪ್ರಥಮ ಕಾರ್ಯ ಇದೇನ್ರಿ ಫಸ್ಟ್ ಫಂಕ್ಷನ್ ಅಂತ ಹೇಳ್ಬೋದು. ಹೌದಾ, ಇದು ಭವಿಷ್ಯದಲ್ಲಿ ನಿರ್ವಹಿಸಬೇಕಾದ ಕಾರ್ಯಗಳನ್ನು ಪೂರ್ವಭಾವಿಯಾಗಿ ನಿರ್ದೇಶಿಸುವ ಪ್ರಕ್ರಿಯೆಯಾಗಿದೆ. ಯೋಜಿಸುವಿಕೆ ಎಂದರೆ ಏನು ಮಾಡಬೇಕು ಎನ್ನುವುದರ ಕಾರ್ಯಚಟುವಟಿಕೆಗಳನ್ನು ಪೂರ್ವಭಾವಿಯಾಗಿ ನಿರ್ದೇಶಿಸುವುದಾಗಿದೆ. ಇದು ನಾವು ಎಲ್ಲಿದ್ದೇವೆ ಮತ್ತು ಎಲ್ಲಿರಬೇಕಾಗಿತ್ತು ಎಂಬುದರ ನಡುವಿನ ಅಂತರವನ್ನು ಸೇರಿಸುವ ಸೇತುವೆಯಾಗಿದೆ. ಒಂದು ವ್ಯವಹಾರ ಸಂಸ್ಥೆ ಅಂತ ತೊಗೊಂಡ್ವಿ ಅಂತಂದ್ರೆ ಇವತ್ತು ನೋಡಿರಿ, ಫಾರ್ ಎಕ್ಸಾಂಪಲ್ 2020 ನಾನು ಸ್ಥಾಪನೆ ಮಾಡಿದ್ನಿ ಅಂತಂತಂದ್ರೆ 2030 ಅದು ಎಷ್ಟರ ಮಟ್ಟಿಗೆ ಬೆಳಿಬೇಕು ಈ ಫಾರ್ ಎಕ್ಸಾಂಪಲ್ ಒಂದು ಬ್ರಾಂಚ್ ಇದ್ದಿದ್ದು ಏನು ರೀ 10 ವರ್ಷದ ನಂತರ 4 ಬ್ರಾಂಚ್ ಆಗಬೇಕು. ಇದೇನು ಮಾಡ್ತದೆ, ನಾವು ಎಲ್ಲಿದ್ವಿ ಎಲ್ಲಿಗೆ ಬಂದ್ವಿ ಎಲ್ಲಿಗೆ ಸೇರಬೇಕಾಗಿತ್ತು ಅನ್ನೋದನ್ನು ನಡುವಿನ ಅಂತರವನ್ನು ತೋರಿಸ್ಕೊಡ್ತಕ್ಕಂಥದ್ದು ಯಾವುದ್ರಿಂದ ಯೋಜಿಸುವಿಕೆ ಅಂತ ಹೇಳ್ತೀವಿ. ಅಂದರೆ ಇವತ್ತು ಏನದೀವಿ, ನಾಳೆ ಏನಾಗ್ತೀವಿ ವ್ಯವಹಾರದೊಳಗೆ. ಹೌದಾ, ಈ ರೀತಿಯಾಗಿ ಅವುಗಳನ್ನು ನೋಡ್ತಕ್ಕಂಥದ್ದು. ಅರ್ಥ ಆಗಿದ್ರೆ ಹೆಂಗಾರೆ ಇದ್ರ ನಂತರ ಬರ್ತಕ್ಕಂಥದ್ದು ಸಂಘಟಿಸುವಿಕೆ ಅಂತ ಹೇಳ್ತೀವಿ. ಅಂದರೆ ಆರ್ಗನೈಸಿಂಗ್. ಸಂಸ್ಥೆಯ ಆರ್ಗನೈಸಿಂಗ್ ಇದೇನ್ರಿ ಈಸ್ ಅ ಮ್ಯಾನೇಜ್ಮೆಂಟ್ ಫಂಕ್ಷನ್ ಆಫ್ ಅಸೈನಿಂಗ್ ಡ್ಯೂಟೀಸ್. ಅಂದರೆ ಕೆಲಸ ಕಾರ್ಯಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು. ಗ್ರೂಪಿಂಗ್ ಟಾಸ್ಕ್ ಅಂದರೆ ಅಲ್ಲಿರ್ತಕ್ಕಂಥ ಸಂಘಟಿಸುವ ಮುಖಾಂತರ ಒಂದು ಗುಂಪಿನೊಂದಿಗೆ ಏನ್ರಿ ಕೆಲಸ ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದು. ಎಸ್ಟಾಬ್ಲಿಷಿಂಗ್ ಅಥಾರಿಟಿ ಆ್ಯಂಡ್ ಅಲೋಕೇಟಿಂಗ್ ರಿಸೋರ್ಸಸ್ ರಿಕ್ವೈರ್ಡ್ ಟು ಕ್ಯಾರಿ ಔಟ್ ಅಂದರೆ ಸ್ಪೆಸಿಫಿಕ್ ಪ್ಲಾನ್. ಏನು ಒಂದು ನಿರ್ದಿಷ್ಟ ಏನ್ರಿ ಯೋಜಿಸುವಿಕೆಯನ್ನು ಮಾಡಿರ್ತಾರೆ ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಏನ್ರಿ ಮಾಡ್ತಕ್ಕಂಥದ್ದು. ಒನ್ಸ್ ಅ ಸ್ಪೆಸಿಫಿಕ್ ಪ್ಲಾನ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಫಾರ್ accomplishment of an organization goal, the organization function examines the activities and resources required to implement the plan. That determines what activities resources are required. ಅವುಗಳನ್ನು ನಡ್ಸೋಕ್ಕೆ ಅಂದರೆ ಆ್ಯಕ್ಟಿವ್ ಚಟುವಟಿಕೆ ನಡ್ಸೋಕ್ಕೆ ಏನೇನು ಬೇಕು ರಿಸೋರ್ಸ್ಗಳು ಆವಾಗಲೇ ಚರ್ಚೆ ಮಾಡಿದ್ವಿ. ಅಲ್ಲೇನು ಹಣಕಾಸು ಆಗಿರ್ಬೋದು, ಸಿಬ್ಬಂದಿಗಳ ನೇಮಕಾತಿ ಆಗಿರ್ಬೋದು, ಎಲ್ಲವೂ ಕೂಡ ಬರ್ತದೆ. ಇವುಗಳ ಜೊತೆಗೆ ಇಲ್ಲೇ ನೋಡ್ತೀರಿ ಸಂಸ್ಥೆಯ ಭೌತಿಕ ಅಂತಂದ್ರೆ ಬಿಲ್ಡಿಂಗ್ ಆಗಿರ್ಬೋದು, ಮಷಿನರಿ ಆಗಿರ್ಬೋದು, ಅವುಗಳನ್ನು ಕರಿತೀವಿ. ಅದೇ ರೀತಿ ಏನು ಮಾಡ್ತೀವಿ, ಆರ್ಥಿಕ ಅಂತಂದ್ರೆ ಫೈನಾನ್ಷಿಯಲ್ ಸಪೋರ್ಟ್, ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸಸ್, ಒಂದುಗೂಡಿಸುವ ಪ್ರಕ್ರಿಯೆಯನ್ನು ಸಂಘಟಿಸುವಿಕೆಯಿಂದ ಕರಿತೀವಿ ಅಂತ ಹೇಳ್ತಾನೆ. ಇದು ವಿವಿಧ ಸಂಪನ್ಮೂಲಗಳ ಮಧ್ಯೆ ಉತ್ಪಾದಕತೆ ಸಂಬಂಧವನ್ನು ಕಲ್ಪಿಸಿ ಸಂಘಟನೆ ಗುರಿಗಳನ್ನು ಸ್ಥಾಪಿಸುತ್ತದೆ ಅಂತ ಹೇಳ್ತಾನೆ. ಅರ್ಥ ಆಗಿದ್ರೆ ಹೆಂಗಾರ ಇದ್ರ ನಂತರ ನೋಡಿರಿ ಸಂಘಟಿಸುವಿಕೆ ಪ್ರಕ್ರಿಯೆ ಹೆಂಗಿರ್ತೈತೆ ಅಂತಂದ್ರೆ ಮೊದಲೇದಾಗಿ ಏನು ಮಾಡೋಕ್ಕಾಗುತ್ತೆ ಅವರು ಕಾರ್ಯಗಳನ್ನು ಗುರುತಿಸುವುದು. ಏನು ಕೆಲಸ ಕಾರ್ಯಗಳದವು ಅವುಗಳನ್ನು ನೋಡಿರಿ ವಿವಿಧ ವರ್ಗಗಳಾಗಿ ವಿಂಗಡಿಸುವುದು, ಕಾರ್ಯಗಳನ್ನು ಹಂಚುವುದು, ಕಾರ್ಯಗಳನ್ನು ನಿರ್ವಹಿಸಲು ಅಧಿಕಾರ ನೀಡಿ ಜವಾಬ್ದಾರಿಗಳನ್ನು ನಿಗದಿಪಡಿಸುವುದು. ಈ ಫಾರ್ ಎಕ್ಸಾಂಪಲ್ ಮೊದಲಕ್ಕೇನ್ರಿ ನಮ್ಮ ಕಾಲೇಜಿಂದ ಎಕ್ಸಾಂಪಲ್ ತೊಗೊಂಡು ಅಂತಂದ್ರೆ ಕಾರ್ಯಗಳನ್ನು ಗುರುತಿಸುವುದು. ಅಲ್ಲೇನು ಮಾಡ್ತಾರೆ ಪ್ರಾಚಾರ್ಯರು ಪ್ರತಿದಿನ ಯಾವ್ಯಾವ ಕ್ಲಾಸ್ಗಳು ನಡೀಬೇಕು ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ, ಟೈಮ್ ಟೇಬಲ್ ಮಾಡ್ತಾರೆ. ಅಲ್ಲೇನು ಮಾಡ್ತಾರೆ ಮೊದಲೇನ್ರಿ ವರ್ಗಗಳನ್ನಾಗಿ ವಿಂಗಡಿಸುವುದು ಅಂತಂದ್ರೆ ಸೈನ್ಸಿಗೆ ಬೇರೆ, ಕಾಮರ್ಸಿಗೆ ಬೇರೆ, ಆಯಾ ಟೈಮಿಗೆ ಯಾವ ಟೀಚರ್ಸ್ ಹೋಗ್ಬೇಕು ಅನ್ನೋದನ್ನು ಟೈಮ್ ಟೇಬಲ್. ಕಾರ್ಯಗಳನ್ನು ಹಂಚ್ತಕ್ಕಂಥದ್ದು ಟೈಮ್ ಟೇಬಲ್ ಮುಖಾಂತರ ಅವ್ರವ್ರ ಅವಧಿಗೆ ಏನು ಮಾಡ್ತಾರೆ ಆಯಾ ಟೀಚರ್ಸ್ ಹೋಗಿ ಮಾಡೋಕ್ಕೂ ಕ್ಲಾಸ್ಗಳನ್ನು ಮಾಡ್ತಕ್ಕಂಥದ್ದು. ಕಾರ್ಯನಿರ್ವಹಣೆ ನಿರ್ವಹಿಸಲು ಅಧಿಕಾರವನ್ನು ನೀಡ್ತಕ್ಕಂಥದ್ದು. ಈ ಫಾರ್ ಎಕ್ಸಾಂಪಲ್ ಏನು ಮಾಡ್ತೀರಿ ಆಯಾ ಕ್ಲಾಸಿನ ಜವಾಬ್ದಾರಿನ, ಆಯಾ ಸಬ್ಜೆಕ್ಟ್ ಜವಾಬ್ದಾರಿನ ಆಯಾ ಟೀಚರ್ಸ್ಗೆ ಕೊಡ್ತಕ್ಕಂಥದ್ದು. ಅದೇ ರೀತಿ ವ್ಯವಹಾರ ಸಂಸ್ಥೆಗಳಲ್ಲಿ ನಾವೇನು ವ್ಯವಹಾರ ಮಾಡಕತ್ತೀವಿ ಈ ಫಾರ್ ಎಕ್ಸಾಂಪಲ್ ಕಿರಾಣಿ ಅಂಗಡಿ ನಡೆಸ್ಕೊಂಡ್ರು ಕೂಡ ಏನು ಮಾಡೋಕ್ಕಿಲ್ಲ ಸಂಘಟಿಸೋಕೆ ಬೇಕಾಗುತ್ತೆ. ಏನು ಕಾರ್ಯಗಳದವು ಬೆಳಗ್ಗೆ ಏನ್ರಿ ಓಪನ್ ಮಾಡೋದು ಅಂದ್ಕೊಂಡು ರಾತ್ರಿ ಲಾಕ್ ಮಾಡೋರ್ಗೂ ಕೂಡ ಏನು ಮಾಡೋಕ್ಕಾಗುತ್ತೆ ಅವು ಕಾರ್ಯಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು. ಈ ಫಾರ್ ಎಕ್ಸಾಂಪಲ್ ಒಂದು ವ್ಯವಹಾರ ಸಂಸ್ಥೆ ಅಂತ ತೊಗೊಂಡು ಅಂತಂದ್ರೆ ಒಂದು ಪ್ರೊಡಕ್ಷನ್ ಬೇರೆ ಇರ್ತೈತಿ, ಸೇಲ್ ಬೇರೆ ಇರ್ತೈತಿ, ಅಲ್ಲಿರ್ತಕ್ಕಂಥ ಮಾರ್ಕೆಟ್ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬೇರೆ ಇರ್ತಾರೆ. ಅವರೆಲ್ಲರೂ ಕೂಡ ಕಾರ್ಯಗಳನ್ನು ಗುರುತಿಸ್ತಕ್ಕಂಥದ್ದು. ಯಾಕಂತಂದ್ರೆ ಪ್ರೊಡಕ್ಷನ್ಗಳಲ್ಲಿ ಉತ್ಪಾದನೆಯಲ್ಲಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಬರೋಂಗಿಲ್ಲ. ಅದೇ ರೀತಿ ಏನು ಮಾಡ್ತೀರಿ ಅವ್ರವ್ರ ಕಾರ್ಯಗಳನ್ನು ಏನು ಮಾಡೋದು ಗುರುತಿಸೋದು. ಅವ್ರಿಗೆ ವರ್ಗಗಳನ್ನು ಹಾಕ್ತೀವಿ, ಮಾರ್ಕೆಟಿಂಗ ಬೇರೆ, ಫೈನಾನ್ಷಿಯಲ್ ಸಪೋರ್ಟ ಬೇರೆ, ಆಫೀಸ್ ಕೆಲಸ ಮಾಡೋರು ಬೇರೆ, ಈ ರೀತಿ ಅವ್ರುಗಳನ್ನ ಸಂಘಟನೆಗಳನ್ನ ಜೊತೆ ಮತ್ತು ಕಾರ್ಯಗಳನ್ನು ಹಂಚ್ತಕ್ಕಂಥದ್ದು. ಇಲ್ಲೇನು ಮಾಡ್ತೀರಿ ಈ ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಮಾಡೋರೋ ಬೇರೆ, ಅದನ್ನು ಹಂಚಿಕೆ ಮಾಡ್ತಕ್ಕಂಥವ್ರು ಬೇರೆ, ಅದನ್ನು ಮಾರ್ಕೆಟಿಗೆ ಒಯ್ತಕ್ಕಂಥವ್ರು ಬೇರೆ. ಈ ರೀತಿ ಏನು ಮಾಡ್ತೀವಿ ಕಾರ್ಯಗಳನ್ನು ಹಂಚ್ತಕ್ಕಂಥದ್ದು. ಈ ರೀತಿ ಮಾಡ್ತೀವಿ. ನೆಕ್ಸ್ಟ್ ಇಲ್ಲೇನು ಕಾರ್ಯಗಳನ್ನು ನಿರ್ವಹಿಸಲು ಅಧಿಕಾರವನ್ನು ನೀಡೇನ್ರಿ ಜವಾಬ್ದಾರಿಯನ್ನು ನಿಗದಿಪಡಿಸೋದು ಅಂತ ಹೇಳ್ತಾನೆ. ಅಂದರೆ ಏನು ಮಾಡ್ತೀರಿ ಇಲ್ಲೇ ಅವುಗಳ ಮುಖಾಂತರ ನೋಡಿರಿ. ಯಾಕಂದರೆ ಫೈನಾನ್ಷಿಯಲ್ ವಿಭಾಗ ಅಂತ ಇರ್ತೈತಿ, ಅದಕ್ಕೇನ್ರಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವ್ನಿಗೊಂದು ಅಧಿಕಾರ ಇರ್ತೈತಿ ಯಾವುದಕ್ಕೆ ಎಷ್ಟು ಹಣ ಖರ್ಚು ಮಾಡಬೇಕು. ಈ ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟಿಂಗ್ ಸಂಬಂಧಪಟ್ಟಾಗ ಒಬ್ಬ ಹೆಡ್ ಇರ್ತಾನೆ, ಅವೇನು ಮಾಡ್ತಾನೆ ರೀ ತನ್ನ ಅಧಿಕಾರವನ್ನು ಜವಾಬ್ದಾರಿಗಳನ್ನ ನಡೆಸ್ತಾನೆ. ಅಂದರೆ ಯಾವ ವಸ್ತುಗಳನ್ನು ಯಾವಾಗ ಮಾರ್ಕೆಟಿಗೆ ಕಳಿಸ್ಬೇಕು, ಅವುಗಳ ಕಲೆಕ್ಷನ್ ಹೆಂಗೆ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ತಕ್ಕಂಥದ್ದು.
ಇದರ ನಂತರ ಬರ್ತಕ್ಕಂಥದ್ದು ಏನು ರೀ ಸಿಬ್ಬಂದಿಯ ಏನ್ರಿ ನಿರ್ವಹಣೆ ನೇಮಕಾತಿ ಅಥವಾ ವರ್ಗಾವಣೆ ಅವ್ರಿಗೆ ಸ್ಟಾಪಿಂಗ್ ಅಂತ ಹೇಳ್ತೀವಿ. ಸಿಂಪ್ಲಿ ಸ್ಟೇಟೆಡ್ ಈಸ್ ಅಂಡ್ ರೀ ಫೈಂಡಿಂಗ್ ದ ರೈಟ್ ಪೀಪಲ್ ಫಾರ್ ದ ರೈಟ್ ಜಾಬ್ ಅಂದ್ರೆ ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯ ನೇಮಕಾತಿ. ಅದಕ್ಕೇನು ಕರಿತೀರಿಲ್ಲ ಸಿಬ್ಬಂದಿಯ ನಿರ್ವಹಣೆ ಅಂತ ಹೇಳ್ತೀವಿ. ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮ್ಯಾನೇಜ್ಮೆಂಟ್. ಯಾಕಂದರೆ ಹ್ಯೂಮನ್ ರಿಸೋರ್ಸ್ ಕೂಡ ಏನು ರೀ ಒಂದು ಸಂಸ್ಥೆಗೆ ಒಂದು ಆಸ್ತಿ ಅಂತ ಹೇಳ್ತೀವಿ. ಇದು ಅಸೆಟ್ ಆಫ್ ಏನು ರೀ ಹ್ಯೂಮನ್ ರಿಸೋರ್ಸ್ ಇಸ್ ದ ಅಸೆಟ್ ಆಫ್ ಏನು ರೀ ಆರ್ಗನೈಸೇಷನ್. ಹೌದಾ? ಈಸ್ ನಂತರ ನೋಡಿರಿ ಆಸ್ಪೆಕ್ಟ್ ಈಸ್ ಟು ಬಿ ಶೋರ್ ದ್ಯಾಟ್ ರೈಟ್ ಪೀಪಲ್ ವಿತ್ ದ ರೈಟ್ ಕ್ವಾಲಿಫಿಕೇಷನ್ಸ್. ಅಂದ್ರೆ ನೋಡಿರಿ ಯಾವೊಬ್ಬ ವ್ಯಕ್ತಿಗೆ ಏನು ರೀ ಸರಿಯಾದ ಶಿಕ್ಷಣ ಐತಿ ಆ ಸರಿಯಾದ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡೋಕ್ಕಾಗತ್ತೆ ರೀ ಆ ಕೆಲಸಗಳನ್ನು ನಿರ್ವಹಿಸೋಕ್ಕೆ ಅವಕಾಶಗಳನ್ನು ಕೊಡೋದು. ಈ ಫಾರ್ ಎಕ್ಸಾಂಪಲ್ ಒಂದು ಯಾವುದಾರ ಆಫೀಸ್ ಒಳಗೆ SD ಆಗಬೇಕಾಗಿತ್ತು ಅಂತಂದ್ರೆ ಮಿನಿಮಮ್ ಏನು ರೀ ಕ್ವಾಲಿಫಿಕೇಷನು SD ಆಗಬೇಕಾಗಿತ್ತು ಅಂದ್ರೆ PUC ಆಗಿರಬೇಕು. ಅವ್ರಿ ಒಳ್ಳೆ ಪರ್ಸಂಟೇಜ್ ಆಗಿರ್ಬೇಕು. ಅದ್ರ 10th ಇದ್ದವನು ತೊಗೊಂಬಂದು SD ಮಾಡೋಕ್ಕೆ ಹೋತಂದ್ರೆ ಮೊದಲು ಬರ್ತಿದ್ದು ಈಗ ಬರೋದಿಲ್ಲ. ಅವ್ರಿ ಅದೇ ರೀತಿ ಈ ಫಾರ್ ಎಕ್ಸಾಂಪಲ್ ಏನು ರೀ ಒಂದು 8 ಅಥವಾ 9ನೇ ತರಗತಿ ಹೈಸ್ಕೂಲ್ ಓದಿರ್ತಕ್ಕಂಥ ವಿದ್ಯಾರ್ಥಿಗೆ D ಗ್ರೂಪ್ ನೌಕರಿಗಳನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಹೆಂಗೆ ಕರಿತೀರಿ ನೋಡಿರಿ. ದಿಸ್ ಈಸ್ ಆಲ್ಸೋ ನೋನ್ ಆ್ಯಸ್ ದ ಹ್ಯೂಮನ್ ರಿಸೋರ್ಸ್ ಫಂಕ್ಷನ್ ಆ್ಯಂಡ್ ಇಟ್ಸ್ ಇನ್ವಾಲ್ವ್ಸ್ ಇನ್ ರೀ ಆ್ಯಕ್ಟಿವಿಟೀಸ್ ಸಚ್ ಆ್ಯಸ್ ಅ ರಿಕ್ರೂಟ್ಮೆಂಟ್ ಸೆಲೆಕ್ಷನ್ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಪರ್ಸ್ನಲ್ ಆಫೀಸ್. ಅವ್ರಿಗೆ ಏನು ಗೊತ್ತೈತೆ ರೀ ರಿಕ್ರೂಟ್ಮೆಂಟ್ ಅಂದರೆ ನೇಮಕಾತಿ ಮಾಡ್ತಕ್ಕಂಥದ್ದು ಅಂದ್ರೆ ನೇರವಾಗಿರ್ತಕ್ಕಂಥ ಆಯ್ಕೆ. ಅವ್ರಿಗೇನು ರೀ ಯಾವ ಸ್ಥಳವನ್ನು ಕೊಡಬೇಕು ಅವ್ರಿಗೆ ಟ್ರೈನಿಂಗ್ ಆಯಾ ಕೆಲಸಕ್ಕೆ ಸಂಬಂಧಪಟ್ಟಾಗ ಏನು ಮಾಡೋಕ್ರಿ ಅವ್ರಿಗೆ ಟ್ರೈನಿಂಗ್ಗಳನ್ನು ಕೊಡ್ತಕ್ಕಂಥದ್ದು. ಅದ ಈ ರೀತಿಯಾಗಿ ಅವುಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು. ನೋಡಿರಿ ಸಿಬ್ಬಂದಿಯ ನೇಮಕಾತಿಯು ಸಂಘಟನೆಗೆ ಅಗತ್ಯವಾದ ಮಾನವ ಸಂಪನ್ಮೂಲವನ್ನು ಒದಗಿಸುತ್ತದೆ. ಅಂದ್ರೇನು ರೀ ಯಾವ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ನೇಮಕ ಮಾಡ್ತಕ್ಕಂಥದ್ದು. ಹೌದಾ? ಈ ಫಾರ್ ಎಕ್ಸಾಂಪಲ್ ನಾ ಅಕೌಂಟ್ ಕಲ್ತಿರ್ತೀನಿ ನಮ್ಮ ಹೋಗಿ ಏನು ರೀ ಮ್ಯಾನುಫ್ಯಾಕ್ಚರ್ ಮಾಡಂತಂದ್ರೆ ಬರೋಂಗಿಲ್ಲ, ಅಲ್ಲಿ ಡಿಪ್ಲೊಮೊ ಇಂಜಿನಿಯರಿಂಗ್ ಆದವರು ಬೇಕು. ಹೌದ್ರಿ ಈ ರೀತಿಯಾಗಿ ಏನು ಮಾಡ್ತೀವಿ ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯ ನೇಮಕಾತಿ ಅಂತ ಹೇಳ್ತೀವಿ. ಅವ್ರಿ ನೋಡಿರಿ ಸಿಬ್ಬಂದಿ ನೇಮಕಾತಿ ಅಂದರೆ ಸಂಘಟನೆಯ ರಚನೆಯಲ್ಲಿ ನಿಗದಿಪಡಿಸಿದ ಸ್ಥಾನಗಳಿಗೆ ಸಿಬ್ಬಂದಿಗಳನ್ನು ಸರಿಯಾದ ಮತ್ತು ಪರಿಣಾಮಕಾರಿಯಾದ ಆಯ್ಕೆಯ ಗುಣ ಅಂತ ಹೇಳ್ತೀವಿ. ವಿಮರ್ಶೆ ಮತ್ತು ಅಭಿವೃದ್ಧಿ ವಿಧಾನಗಳ ಮುಖಾಂತರ ಅವುಗನ್ಸ್ತೀವಿ ಆ ಸ್ಥಾನಗಳ ಹೊಣೆಯನ್ನು ನಿರ್ವಹಿಸಲು ಸಮರ್ಥವಿರುವ ಸಿಬ್ಬಂದಿಯನ್ನು ಒದಗಿಸುವ ಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತಾನೆ. ಅರ್ಥ ಆಗುತ್ತೆ ಹೆಂಗಾರ? ಅದಕ್ಕೇನು ಮಾಡ್ತೀವಿ ಸ್ಟಾಪಿಂಗ್ ಅಂತಂದ್ರೆ ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯ ನೇಮಕಾತಿ ಅಂತ ಹೇಳ್ತೀವಿ. ಇದು ಕೂಡ ಏನು ರೀ ಕೆಲವೊಂದಿಷ್ಟು ಪ್ರಕ್ರಿಯೆಗೆ ಒಳಪಡ್ತೈತಿ. ಆ ಪ್ರಕ್ರಿಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ರೀ ಅಂಶಗಳು ಯಾವಪ್ಪ ಅಂತಂದ್ರೆ ಮಾನವ ಶಕ್ತಿ ಯೋಜನೆ ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಅವ್ರಿ ನೇಮಕಾತಿ ಆಯ್ಕೆ ಸ್ಥಳ ನಿಯೋಜನೆ ಅದನ್ನೇನು ಕರಿತೀವಿ ನೇಮಕಾತಿ ಆಯ್ಕೆ ಸ್ಥಳ ನಿಯೋಜನೆ ಅಂದರೆ ರಿಕ್ರೂಟ್ಮೆಂಟ್ ಸೆಲೆಕ್ಷನ್ ಪ್ಲೇಸ್ಮೆಂಟ್. ಮೊದಲಕ್ಕೆ ಏನು ಮಾಡ್ಕೋಬೇಕ್ರಿ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ನೇಮಕಾತಿ ಮಾಡ್ಕೋಬೇಕು. ನೆಕ್ಸ್ಟ್ ಏನು ರೀ ಸ್ಥಳ ಆಯ್ಕೆ ಮಾಡ್ತಕ್ಕಂಥದ್ದು. ಹೌದ್ರಿ ಅವುಗಳನ್ನು ಸೆಲೆಕ್ಷನ್ ಮಾಡ್ಕೊತೀವಿ ಈ ವ್ಯಕ್ತಿ ಈ ಕೆಲಸಕ್ಕೆ ಯೋಗ್ಯ ಆಗದನೋ ಇಲ್ಲೋ. ಈ ಫಾರ್ ಎಕ್ಸಾಂಪಲ್ ನಾವು ನೋಡ್ರಿ ಒಂದು ಸಂಸ್ಥೆಗೆ ಏನಾದರೂ ಯಾವ ಸಂಸ್ಥೆಗೆ ಏನಾದರೂ ಕೆಲಸಕ್ಕಂತ ಹೋಗ್ತೀನಿ ಅಂತಂದ್ರೆ ಅಲ್ಲೇನು ಮಾಡ್ತಾರೆ ನಾವು ಕ್ವಾಲಿಫಿಕೇಷನನ್ನು ಕೌಂಟ್ ಮಾಡ್ತಾರೆ. ಮೊದಲಕ್ಕೆ ನೇಮಕಾತಿಗೆ ತೊಗೊತಾರೆ, ಅದರ ನಂತರ ಏನಾದರೂ ಸೆಲೆಕ್ಷನ್ ಮಾಡ್ತಾರೆ ಅವ್ರಿ ಅದರ ನಂತರ ಸ್ಥಳ ನಿಯೋಜನೆ ಅಂದರೆ ಪ್ಲೇಸ್ಮೆಂಟನ್ನು ಕೊಡ್ತಕ್ಕಂಥದ್ದು. ಅದ್ರ ನಂತರ ಏನು ಮಾಡ್ತೀರಿ ಅದಕ್ಕೆ ತರಬೇತಿಯನ್ನು ಕೊಡಬೇಕು. ಯಾಕಂದ್ರೆ ಯಾವುದೇ ಕೆಲಸಕ್ಕೆ ಏನು ರೀ ಆ ವ್ಯಕ್ತಿ ಸರಿಯಾಗಿ ಹೊಂದಬೇಕಾಗಿತ್ತು ಅಂತಂದ್ರೆ ಅವ್ಗೆ ಮೊದ್ಲಕ್ಕೆ ಏನು ಬೇಕು ರೀ ತರಬೇತಿ ಮತ್ತು ಅಭಿವೃದ್ಧಿ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ವರ್ಷ ಟ್ರೈನಿಂಗ್ ಕೊಟ್ಕೊಂಡು ಹೋದಂಗೆಲ್ಲ ಏನಕ್ಕಂಡ್ರೆ ವ್ಯಕ್ತಿ ತನ್ನಲ್ಲಿ ಸ್ಕಿಲ್ಗಳನ್ನು ಕೌಶಲ್ಯಗಳನ್ನು ಇನ್ನೂ ಹೆಚ್ಚಿನ ತಗೋಣ. ಇದಕ್ಕೆ ಪ್ರತಿಯಾಗಿ ಅಲ್ಲಿರ್ತಕ್ಕಂಥ ಅಭ್ಯರ್ಥಿ ಅಥವಾ ಏನು ರೀ ಕೆಲಸಗಾರ ಏನು ಪಡಿತಾರಲ್ಲೇ ಸಂಭಾವನೆ ಅಂತ ಹೇಳ್ತಾರೆ. ಹೌದಾ? ಅದರ ನಂತರ ಈ ಸಂಭಾವನೆ ಜೊತೆಗೆ ಏನು ರೀ ವರ್ಷದಿಂದ ವರ್ಷಕ್ಕೆ ಏನು ಮಾಡ್ತಾರೆ ಅವ್ರಿಗೆ ಬಡ್ತಿ ವರ್ಗಾವಣೆ ಅಂತ ಕರಿತೀವಿ ಅಂದರೆ ಪ್ರಮೋಷನ್ ಟ್ರಾನ್ಸ್ಫರ್. ಈ ಫಾರ್ ಎಕ್ಸಾಂಪಲ್ PUC ಇದ್ದ SD ಏನು ರೀ ಅಪಾಯಿಂಟ್ಮೆಂಟ್ ಆಗಿತ್ತು ಅವ್ರಿ ಅದರ ನಂತರ ಡಿಗ್ರಿ ಮಾಡ್ಕೊಂಡಪ್ಪ ಅಂತಂದ್ರೆ FD ಏನು ಮಾಡ್ತಾನೆ ಬಡ್ತಿಯನ್ನು ಕೊಡ್ತಕ್ಕಂಥದ್ದು. ವರ್ಗಾವಣೆ ಅಂತಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ರೀ ಕೆಲಸದ ಮೇಲೆ ರೀ ನಿಯೋಜನೆ ಗೊತ್ತಾಗ್ತದೆ. ಅದಕ್ಕಾಗಿ ನೀವು ಕರಿತೀರಿ ಸ್ಥಳ ನಿಯೋಜನೆ ಅಂತ ಹೇಳ್ತೀವಿ. ಅರ್ಥ ಆಗುತ್ತೆ ಹೆಂಗಾರ? ಇದರ ನಂತರ ನೋಡಿರಿ ನಿರ್ದೇಶಿಸುವಿಕೆ ಅಂತ ಹೇಳ್ತಾನೆ. ಡೈರೆಕ್ಟಿಂಗ್ ಇನ್ವಾಲ್ವ್ಸ್ ಇನ್ ರೀ ಲೀಡಿಂಗ್ ಇನ್ಫ್ಲೂಯಿಸಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಎಂಪ್ಲಾಯೀಸ್ ಟು ಪರ್ಫಾರ್ಮ್ ಟಾಸ್ಕ್ ಅಸೈನ್ ಟು ದೆಮ್. ಅಂದರೆ ಎಂಪ್ಲಾಯೀಸ್ಗಳಿಗೆ ಏನು ಟಾಸ್ಕ್ಗಳನ್ನು ಕೊಟ್ಟಿರ್ತೈತಿ ಏನು ಕೆಲಸ ಕಾರ್ಯಗಳನ್ನು ಕೊಟ್ಟಿರ್ತೈತಿ ಅವುಗಳನ್ನು ಮುಗ್ಸೋಕ್ಕೆ ಏನು ಮಾಡೋಕ್ಕಾಗುತ್ತೆ ಅವ್ರಿಗೆ ಮೋಟಿವೇಶನ್ ಮಾಡಬೇಕಾಗತ್ತೆ, ಲೀಡ್ ಮಾಡಬೇಕಾಗತ್ತೆ ಅಂದರೆ ಕಂಟ್ರೋಲ್ ಮಾಡಬೇಕಾಗಂಥದ್ದು ಅವ್ರಿಗೆ ಅವುಗಳನ್ನು ಕೊಡ್ತಕ್ಕಂಥದ್ದು. ಈ ಕೆಲಸವನ್ನು ಯಾವ್ದು ಮಾಡತ್ರಿಲ್ಲೇ ಡೈರೆಕ್ಟಿಂಗ್ ಮಾಡೋದು ಅವ್ರಿಗೆ. This requires establishing an atmosphere that encourages employees to their best. ಅಂದರೆ ಅಲ್ಲಿರ್ತಕ್ಕಂಥ ಕೆಲಸಗಾರ ಕೆಲಸಕ್ಕೆ ಏನು ರೀ ಉತ್ತೇಜನಗಳನ್ನು ನೀಡ್ತಕ್ಕಂಥದ್ದು.
ಅದು ಯಾವ ರೀ ಮೋಟಿವೇಶನ್ ಒಳ್ಳೆಯ ಮಾತುಗಳೊಂದಿಗೆ ಅವ್ರಿ ಆ್ಯಂಡ್ ಲೀಡರ್ಶಿಪ್ ಆರ್ ಟು ಕೀ ಟು ರೀ ಕಾಂಪೊನೆಂಟ್ಸ್ ಆಫ್ ಅ ಡೈರೆಕ್ಷನ್. ಮೋಟಿವೇಶನ್ ಮತ್ತು ಲೀಡರ್ಶಿಪ್ ಅಂದ್ರೆ ಮೋಟಿವೇಶನ್ ಅಂತಂದ್ರೆ ಅಲ್ಲೇನು ಮಾಡ್ತೀರಿ ಪ್ರೇರಣೆ ನೀಡ್ತಕ್ಕಂಥದ್ದು. ಲೀಡರ್ಶಿಪ್ ಅಂತಂದ್ರೆ ಅಲ್ಲಿರ್ತಕ್ಕಂಥ ನಾಯಕತ್ವದ ಗುಣಗಳಿಂದಾಗೇನು ರೀ ಡೈರೆಕ್ಟರನ್ನ ನಿಭಾಯಿಸ್ಬೋದು ಅಂತ ಹೇಳ್ತಾನೆ. ಅವ್ರಿ Directing also involves communicating effectively as well as supervising employees at work. Motivating work means simply creating an environment that makes them to work. Leadership influencing the other to do what the leader wants to them. ಅಂದರೆ ಅಲ್ಲಿರ್ತಕ್ಕಂಥ ನಾಯಕತ್ವ ಏನು ಅಂದ್ಕೊಂಡಿರ್ತಾನೆ ಅವುಗಳನ್ನು ಸಾಧಿಸೋಕೆ ಏನು ಬೇಕ್ರಲ್ಲೇ ಲೀಡರ್ಶಿಪ್ ಅಂದರೆ ನಾಯಕತ್ವ ಮತ್ತೇನ್ರಿ ಪ್ರೇರಣೆ ಅಂತಂದ್ರೆ ಮೋಟಿವೇಶನ್ಗಳ ಮುಖಾಂತರ ಅವುಗಳನ್ನು ಮಾಡ್ಕೋಬೋದು. ಯಾರ ಜೊತೆಗೆ ರೀ ಅಲ್ಲಿರ್ತಕ್ಕಂಥ ಕೆಲಸಗಾರರು ಎಂಪ್ಲಾಯೀಸ್ ಅಂತ ಹೇಳ್ತೀವಿ. ಸಂಘಟನೆಯ ಉದ್ದೇಶಗಳನ್ನು ಅಲ್ಲೇನು ಮಾಡ್ತೀರಿ ದಕ್ಷತೆಯಿಂದ ಸಾಧಿಸಲು ಅದರ ಕಾರ್ಯ ವಿಧಾನಗಳಿಗೆ ಪ್ರಚೋದಿಸುವ ನಿರ್ವಹಣೆ ಕಾರ್ಯಗಳ ಭಾಗಕ್ಕೆ ನಿರ್ದೇಶಿಸುವಿಕೆ ಎನ್ನುವರು. ಇದು ಸಿಬ್ಬಂದಿ ವರ್ಗಕ್ಕೆ ಮಾರ್ಗದರ್ಶನ, ಮೇಲ್ವಿಚಾರಣೆ, ಪ್ರೇರೇಪಣೆ ಮತ್ತು ಸಮನ್ವಯತೆ ಅಂದರೆ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ ಮೂಲಕ ಸಂವರಿಸಿ ಉದ್ದೇಶಗಳನ್ನು ಸಾಧಿಸುವುದಾಗಿದೆ ಅಂತ ಹೇಳ್ತಾನೆ. ಅರ್ಥ ಆಗುತ್ತೆ ಹೆಂಗಾರ? ಇದಕ್ಕೂ ಕೂಡ ಏನು ಮಾಡ್ತೀವಿ ಕೆಲವೊಂದಿಷ್ಟು ಅಂಶಗಳು ಬರ್ತಾವೆ. ಫ್ಯಾಕ್ಟರ್ಸ್ ಏನ್ರಿ ಆಫ್ ಡೈರೆಕ್ಟಿಂಗ್. ಮೊದಲೇದೇನ್ರಿ ಮೇಲ್ವಿಚಾರಣೆ ಅಂದ್ರೆ ಅಲ್ಲಿರ್ತಕ್ಕಂಥ ಕೆಲಸಗಾರರ ಇಲ್ಲಿ ಮೇಲೆ ಮಾಡಿದ್ರಿ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ವರ್ಕ್ ಅಂದ್ರೆ ವರ್ಕರ್ಸ್ ಅಂತ ಹೇಳ್ತೀವಿ. ಅಲ್ಲಿರ್ತಕ್ಕಂಥ ಕೆಲಸಗಾರರು ಅಥವಾ ಸಿಬ್ಬಂದಿಗಳು ಸರಿಯಾಗಿ ದಕ್ಷತೆಯಿಂದ ಪರಿಣಾಮಕಾರಿಯಾಗಿ ಏನ್ರಿ ಕೆಲಸ ಮಾಡಕತ್ತಾರೋ ಇಲ್ಲ ಅದನ್ನು ನೋಡ್ತಕ್ಕಂಥದ್ದು. ಅದರ ನಂತರ ಪ್ರೇರೇಪಣೆ ಅಂದರೆ ಕೆಲಸ ಮಾಡೋಕ್ಕೆ ಏನು ಮಾಡಕ್ರಿ ಅವ್ರನ್ನ ಮೋಟಿವೇಶನ್ ಮಾಡಬೇಕು. ಅಂದರೆ ಈ ಕೆಲಸ ಮಾಡಿದ್ರೇನ್ರಿ ಯಾಕಂದ್ರೆ ಒಂದು ಸಂಸ್ಥೆ ಒಳಗೇನ್ರಿ ಯಾವಾಗ ಅಲ್ಲಿರ್ತಕ್ಕಂಥ ಕಾರ್ಮಿಕ ದುಡಿತಾನ ಅವಾಗ ಏನಕ್ಕನ್ರಿ ಅಲ್ಲಿರ್ತಕ್ಕಂಥ ಸಂಸ್ಥೆನೂ ಬೆಳಿತೈತಿ ಅವನು ಬೆಳಿತಾನೆ. ಅದಕ್ಕೆ ಏನು ಮಾಡೋಕ್ರಲ್ಲಿ ಮೋಟಿವೇಶನ್ಗಳನ್ನ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಗುಂಪಿನಲ್ಲಿ ಒಂದು ಲೀಡರ್ಶಿಪ್ ನಾಯಕತ್ವ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುತ್ತಾ ಅಂತ ಹೇಳುತ್ತೆ. ಇದ್ರ ಜೊತೆಗೆ ಎಲ್ಲದ್ರ ಜೊತೆಗೆ ಏನು ರೀ ಮೇನಾಗಿ ಬೇಕಾಗಿರ್ತಕ್ಕಂಥದ್ದು ಸಂವಹನ ಅಂದರೆ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಯಾವ ರೀತಿ ಮಾತಾಡ್ತೀವಿ, ಯಾವ ಸಂದರ್ಭಗಳಿಗೆ ಯಾವ ರೀತಿ ಅವ್ರಿಗೇನು ರೀ ಕೆಲಸ ಕಾರ್ಯಗಳನ್ನು ಮೇಲ್ವಿಚಾರಣೆ ಹೆಂಗೆ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ಒಳ್ಳೆ ಕೆಲಸ ಮಾಡಿದಾಗ ಬೆನ್ನು ತಟ್ಟಬೇಕಾಗತ್ತೆ, ತಪ್ಪು ಕೆಲಸಗಳನ್ನು ಮಾಡಿದಾಗ ತಬ್ಬಿತ್ತು ಏನು ರೀ ತಿದ್ದಿ ನಡೆಯುವಂಥ ಏನು ರೀ ತಿಳಿ ಹೇಳ್ತಕ್ಕಂಥದ್ದು. ಹೌದಾ? ಈ ರೀತಿ ಅವುಗಳನ್ನು ಸಂವಹನ ಅಥವಾ ಕಮ್ಯುನಿಕೇಷನ್ ಮುಖಾಂತರ ಕಲಿತಕ್ಕಂಥದ್ದು. ಇದರ ನಂತರ ನಿಯಂತ್ರಿಸುವಿಕೆ ಅಂತ ಹೇಳ್ತೀವಿ. ನಿಯಂತ್ರಿಸುವಿಕೆ ಅಂತಂತಾರೆ ಈಸ್ ದ ಮ್ಯಾನೇಜ್ಮೆಂಟ್ ಫಂಕ್ಷನ್ ಆಫ್ ಮಾನಿಟರಿಂಗ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಟುವಾರ್ಡ್ಸ್ ದ ಅಟೆಂಪ್ಟನ್ ಆಫ್ ಆರ್ಗನೈಸೇಷನ್ ಗೋಲ್ಸ್. ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸೋದಕ್ಕಾಗಿ ನಿಯಂತ್ರಿಸುವಿಕೆ ಅನ್ನೋದೇನು ರೀ ಉನ್ನತ ಹಂತದವ್ರು ಮಾಡ್ತಕ್ಕಂಥದ್ದು. ಅವ್ರೇನು ಮಾಡ್ತಾರೆ ಮಿಡ್ಲ್ ಆರ್ಡರ್ ಮತ್ತು ಲೋ ಲೆವೆಲ್ ಆರ್ಡರ್ ಅಂತ ಹೇಳ್ತೀವಿ ಅಥವಾ ಕೆಳ ಹಂತ ಅಂತ ಹೇಳ್ತೀವಿ ಅಥವಾ ಆಪ್ರೇಟಿವ್ ಲೆವೆಲ್ ಅಂತ ಹೇಳ್ತೀವಿ. ಇವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಹೌದಾ? ಈ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಲ್ತ್ವಿ. ಇಲ್ಲಿ ನೆನ್ಪಿಟ್ಕೊಡ್ರಿ, ಉನ್ನತ ಹಂತದವರು ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ದವ್ರನ್ನ ಕಂಟ್ರೋಲ್ ಮಾಡಿದ್ರೆ ಮಿಡ್ ಲೆವೆಲ್ದವರು ಲೋ ಲೆವೆಲ್ದವ್ರನ್ನ ಆಪ್ರೇಟಿವ್ ಲೆವೆಲ್ದವ್ರನ್ನ ಏನು ಮಾಡ್ತಾರೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಅರ್ಥ ಆಗುತ್ತೆ ಹೆಂಗಾರ? ನೋಡಿರಿ, ದ ಟಾಸ್ಕ್ ಆಫ್ ಕಂಟ್ರೋಲಿಂಗ್ ಇನ್ವಾಲ್ವ್ಸ್ ಎಸ್ಟಾಬ್ಲಿಷಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಪರ್ಫಾರ್ಮೆನ್ಸ್, measuring current performance, comparing this with the established standards. Taking correct action where it any deviation is found. ಏನಾದರೂ ನ್ಯೂನತೆಗಳು ಕಂಡು ಬಂದವು ಅಂತಂದ್ರೆ ಅವುಗಳನ್ನು ಒಂದು ಸ್ಟ್ಯಾಂಡರ್ಡ್ ಅಂತಂದ್ರೆ ಅಳತೆ ಗೋಲ್ ಅಂತ ಹೇಳ್ತೀವಿ. ಈ ವ್ಯಕ್ತಿನ ಹಿಂಗೆ ಅಳಿಬೋದು ಅಂತ ಹೇಳ್ಬೋದಾಗುತ್ತೆ. ಇವುಗಳನ್ನು ಕಲಿತಕ್ಕಂಥದ್ದು ಅದೇನು ಕರಿತಿರಲೇ ನಿಯಂತ್ರಿಸುವಿಕೆ ಅಂತಂತೀವಿ. ಅಂದರೆ ಏನ್ರಿಲೇ ಸಿಬ್ಬಂದಿಗಳು ನಿರ್ವಹಿಸಲಾಗದ ಚಟುವಟಿಕೆಗಳು ಯೋಜಿಸಿದ ಕ್ರಿಯೆಗಳಾಗಿ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅಳತೆ ಮಾಡುವುದು ಮತ್ತು ಸರಿಪಡಿಸುವುದಾಗಿದೆ. ನೋಡಿರಿ, ಸಿಬ್ಬಂದಿಗಳು ನಿರ್ವಹಿಸಲಾದ ಚಟುವಟಿಕೆ ಅಂದ್ರೆ ಅವ್ರು ಏನು ಕೆಲಸ ಕಾರ್ಯಗಳನ್ನು ನೋಡ್ತಾರೆ ಅವ್ರು ಪರಿಣಾಮಕಾರಿಯಾಗಿ ಮತ್ತೇನು ದಕ್ಷತೆಯಿಂದ ಕೆಲಸಗಳನ್ನು ಮಾಡಾರಿಲ್ಲ. ಒಂದು ವೇಳೆ ಮಾಡಿರಲಿಲ್ಲ ಅಂತಂತಂದ್ರೆ ಅವುಗಳನ್ನು ಸರಿಪಡಿಸ್ತಕ್ಕಂಥದ್ದು, ಅವುಗಳನ್ನು ಅಳತೆ ಮಾಡ್ತಕ್ಕಂಥದ್ದು. ಕರೆಕ್ಟಾಗಿ ಮಾಡೋರಿಲ್ಲ, 100% ಅಕ್ಯುರಸಿ ಎಫಿಷಿಯನ್ಸಿ ಐತೋ ಇಲ್ಲೋ ಇವುಗಳನ್ನು ತಿಳ್ಕೊತಕ್ಕಂಥದ್ದು. ನೋಡಿ, ದ ವೇರಿಯಸ್ ಫಂಕ್ಷನ್ಸ್ ಆಫ್ ಮ್ಯಾನೇಜರ್ ಆರ್ ಯೂಶಲಿ ಡಿಸ್ಕಸ್ಡ್ ಇನ್ ದ ಆರ್ಡರ್ ಗಿವನ್ ಅಬೌಟ್ ಸಜೆಷನ್ ದ್ಯಾಟ್ ಮ್ಯಾನೇಜರ್ ಫಸ್ಟ್ ಪ್ಲ್ಯಾನ್ಸ್ ಮಾಡ್ತಾನೆ, ಆರ್ಗನೈಸ್ ಮಾಡ್ತಾನೆ, ಪುಟ್ಸ್ ಅ ಸ್ಟಾಫ್ ಇನ್ ಪೊಸಿಷನ್, ದ ಡೈರೆಕ್ಟ್ಸ್, ದ ಫೈನಲಿ ಕಂಟ್ರೋಲ್ಸ್ ಇನ್ ಅ ರಿಯಾಲಿಟಿ. ಮ್ಯಾನೇಜರ್ಸ್ ಆರ್ ರಿಯಲಿ ಏಬಲ್ ಟು ಕ್ಯಾರಿ ಔಟ್ ದೀಸ್ ಫಂಕ್ಷನ್ಸ್ in isolation. The activities of manager are interrelated and it is often difficult to pinpoint where one ended and the other began ಅಂತ ಹೇಳ್ತೇವೆ. ಹೌದಾ? ಯಾಕಂದರೆ ಮ್ಯಾನೇಜರ್ನ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳಿರ್ತಾವೆ. ಇವುಗಳ ಮುಖಾಂತರ ನೋಡಿರಿ ಸಂಸ್ಥೆಯ ಸಾಮಾನ್ಯ ಉದ್ದೇಶಗಳಿಗಾಗಿ ಏನು ಮಾಡೋಕ್ಕಾಗುತ್ತೆ,
ಸಮನ್ವಯತೆಯನ್ನು ಗುಂಪುಗಳ ಕಾರ್ಯದಲ್ಲಿ ಏಕರೂಪತೆಯನ್ನು ಸಾಧಿಸಲು ರೂಪಿಸಿರುವ ಕ್ರಮಬದ್ಧ ವ್ಯವಸ್ಥೆಯ ಸಮನ್ವಯತೆ ಅಂತ ಹೇಳ್ತಾನೆ. ಈಸ್ ದ ಥ್ರೂ ದ ಪ್ರೊಸೆಸ್ ಆಫ್ ಕೋಆರ್ಡಿನೇಷನ್ ದ್ಯಾಟ್ ಮ್ಯಾನೇಜರ್ಸ್ ensure the orderly arrangement of individual and group efforts, ensure unity action in the realization of common objectives. ಸಮನ್ವಯತೆ ಅಂತ ಹೇಳ್ತೀವಿ. ಅವ್ರಿ ಸಮನ್ವಯತೆ ಅಂದರೆ ಕೋಆರ್ಡಿನೇಷನ್, ಒಬ್ರಿಗೊಬ್ರು ಏನ್ರಿ ಹೊಂದಾಣಿಕೆ ಮಾಡಿಕೊಂಡು. ಯಾಕಂದ್ರೆ ಒಂದು ವ್ಯವಹಾರ ಸಂಸ್ಥೆ ಅಂದ್ರೆ ಹಲವಾರು ವಿಭಾಗಗಳು ಬರ್ತಾವೆ. ಆ ಎಲ್ಲ ವಿಭಾಗಗಳು ಕೂಡ ಏನು ಮಾಡೋಕ್ಕಾಗತ್ತೆ ರೀ, ಸಮನ್ವಯತೆಯಿಂದ ಕಾರ್ಯ ಮಾಡಬೇಕಾಗತ್ತೆ. ಈ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜನ್ನು ತೊಗೊಂಡ್ವಿ ಅಂತಂದ್ರೆ ಇಲ್ಲೇನ್ರಿ ನಮ್ಮ ಕಾಲೇಜ್ ಒಳಗೆ ಸೈನ್ಸ್ ಮತ್ತು ಕಾಮರ್ಸ್ಗಳದ ಅವ್ರಿ ಇಲ್ಲೆರಡೂ ಕೂಡ ಏನ್ರಿ ಎರಡೂ ಕೂಡ ಸಮನ್ವಯತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಉತ್ತಮ ಫಲಿತಾಂಶವನ್ನು ಪಡಿತಕ್ಕಂಥದ್ದು. ಹೌದಾ? ಇದ್ರ ಮುಖಾಂತರ ಅದಕ್ಕೇನು ಮಾಡ್ತೀರಿ, ಸಮನ್ವಯತೆಯ ವ್ಯಾಖ್ಯಾನಗಳಂತ ಬರ್ತೈತಿ. ಇವುಗಳನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ. ಓಕೆ, ಮತ್ತೇನು ರೀ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.